ಇವತ್ತು ನೂತನ ಅನುಭವ ಮಂಟಪದ ಅಭಿವೃದ್ಧಿ ಬಗ್ಗೆ ಈಗಾಗಲೇ ಏನು ನಿರ್ಮಾಣ ಕಾಮಗಾರಿ ನಡೀತಾ ಇದೆ ಆ ಕಾಮಗಾರಿಯ ಪ್ರಗತಿ ಪರಿಶೀಲನೆ ಸಭೆ ನಡೆಯಿತು। ಈ ಸಭೆಯಲ್ಲಿ ನಾವೇನು ಅನುಭವ ಮಂಟಪ ನಿರ್ಮಾಣ ಕಾಮಗಾರಿ ಏನಿದೆ ಇದರ ಒಂದು ಗೋರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಮಾಡಿದ್ದೇವೆ। ತಜ್ಞರ ಸಮಿತಿ ಅಧ್ಯಕ್ಷರಾದಂಥ ಗೋರು ಚನ್ನಬಸಪ್ಪನವರು ಮತ್ತು ಅವ್ರ ಜೊತೆಯಲ್ಲಿ ಮುಸ್ಲಿಂ ಪಟ್ಟದೇವರು ಈ ಥರ ಎಲ್ಲ ಗಣ್ಯ ವ್ಯಕ್ತಿಗಳು ಇಲ್ಲಿಗೆ ಈ ಸಭೆಯಲ್ಲಿ ಬಂದಿದ್ದರು। ಭಾಳ ಕೂಲಂಕುಷವಾಗಿ ಚರ್ಚೆ ಆಯಿತು। ಈ ಸಾಹಿತ್ಯದ ಬಗ್ಗೆ, ಕಟ್ಟಡದ ಬಗ್ಗೆ, ಪರಿಷ್ಕೃತಿಯ ಬಗ್ಗೆ, ಮುಂದೆ ಅನುಭವ ಮಂಟಪ ಕಾಮಗಾರಿಯಲ್ಲಿ ನಾವು ಯಾವ ರೀತಿಯಲ್ಲಿ ಒಂದು ವರ್ಷದಲ್ಲಿ पूर्णಗೊಳಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ। Sky Sunshine School, step towards better future. Jaishankar Colony, Shantiniketan Ground, Piswa Kalyan. Knowledge Park, the Creative School for quality and innovative education. करें एक बेहतर कल की शुरुआत आज से। Noble Public School. ಸೊ ಅದರಲ್ಲಿ ಇನ್ನೂ ಯಾವ ರೀತಿಯಲ್ಲಿ ಅದನ್ನು ನಾವು ಪೂರ್ಣಗೊಳಿಸಬೇಕು ಅನ್ನೋಂಥದ್ದು ಕಾಲಮಿತಿಯಲ್ಲಿ ಪೂರ್ಣಗೊಳಿಸಬೇಕು, ಲೋಕಾರ್ಪಣೆ ಮಾಡೋದ್ರ ಬಗ್ಗೆ ಮತ್ತು ಸನ್ಮಾನ ಮುಖ್ಯಮಂತ್ರಿಯವರಿಗೆ ಪರಿಷ್ಕೃತದ ಬಗ್ಗೆ ಏನು ಹೆಚ್ಚಿನ ಕೆಲವೊಂದು ಅನುದಾನದ ಬಗ್ಗೆಯೂ ಚರ್ಚೆ ಆಯಿತು। ಇವೆಲ್ಲವೂ ಮುಂದಿನ ತಿಂಗಳು ಡಿಸೆಂಬರ್ ಜನವರಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಮಾಡಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಮಾಡಿ ಇದನ್ನು ತ್ವರಿತಗತಿಯಲ್ಲಿ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಬೇಕು ಅಂತ ಹೇಳಿ ತೀರ್ಮಾನವನ್ನು ನಾವು ಮಾಡಿದ್ದೇವೆ। ಬಸವ ಕಲ್ಯಾಣದಲ್ಲಿ ಮಾಡೋ ಪ್ರಯತ್ನ ಮಾಡ್ತೀವಿ, ಬಸವ ಕಲ್ಯಾಣದಲ್ಲಿ ಆಗದೇ ಇದ್ದರೆ ಬೆಂಗಳೂರಿನಲ್ಲಿ ಮಾಡ್ತೇವೆ। 9ನೇ ವಾರ್ಷಿಕ ಸಾರ್ವಜನಿಕ ಕುರಾನ್ ಪ್ರವಚನ ಡಿಸೆಂಬರ್ 13, 14 ಹಾಗೂ 15ನೇ ತಾರೀಕಿನಂದು ಬಸವ ಕಲ್ಯಾಣದ ಸಭಾಭವನದಲ್ಲಿ ರಾಜ್ಯದ ಪ್ರಸಿದ್ಧ ಪ್ರವಚನಕಾರರಾದ ಜನಾಬ್ ಮೊಹಮ್ಮದ್ ಕುಯಿ ಅವರಿಂದ ಪ್ರವಚನ ನಡೆಯಲಿದೆ। ಆತ್ಮೀಯರೇ, ತಾವು ಬನ್ನಿ, ತಮ್ಮವರನ್ನ ಕರೆತನ್ನಿ, ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ।